ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಚಿನ್ ಬ್ಲಾಗ್ ವಿಡಿಯೋ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸುತ್ತಾ ಇವತ್ತು ನಾನು ಆಫೀಸಿನಲ್ಲಿ ಜಯಂತಿ ಇರುವ ಕಾರಣಕ್ಕಾಗಿ ನಾನು ಆಫೀಸಿಗೆ ಬಂದೆ. ಮಹಾವೀರ ಜಯಂತಿ ಜೈನ ಧರ್ಮದ 24ನೇ ಮತ್ತು ಕೊನೆಯ ತೀರ್ಥಂಕರಾದ ಭಗವಾನ್ ಮಹಾವೀರರು ಜಯಂತಿಯನ್ನು ಆಚರಿಸುವ ಪ್ರಮುಖ ಹಬ್ಬವಾಗಿದ್ದು, ಕ್ರಿಸ್ತ ಪೂರ್ವ 599ರಲ್ಲಿ ಕೆಲವು ಮೂಲಗಳ ಪ್ರಕಾರ 615 ಕ್ರಿಸ್ತಪೂರ್ವ ಬಿಹಾರದ ಕುಂಡಲಿ ಗ್ರಾಮದಲ್ಲಿ ಜನಿಸಿದ್ದು, ಮಹಾವೀರರು ಅಹಿಂಸೆ, ಸತ್ಯ ಮತ್ತು ಅಪರಿಗ್ರಹದ ತತ್ವಗಳಲ್ಲಿ ಬೋಧಿಸಿದ್ದು ಈ ಮನವಿದಂದು ಜೈನ ಬಸದಿಗಳಲ್ಲಿ ವಿಶೇಷ ಪೂಜೆ ಮತ್ತು ಮೆರವಣಿಗೆ ನಡೆಯುತ್ತದೆ. ನಾವೀಗ ಇವತ್ತು ಮಹಾವೀರ ಜಯಂತಿ ಇರೋದ್ರಿಂದ ನಾವೀಗ ಮಾರ್ಕೆಟ್ಗೆ ಹೋಗಿ ಹಾರ ಮತ್ತು ತೆಂಗಿನಕಾಯಿ ಎಲ್ಲ ತಂದು ಇವತ್ತು ಅಲ್ಲಿ ಇಡೋಣ ಅಂತ. ಫುಲ್ ರಶ್ ಇದಲ್ಲ ಇವತ್ತು. ಯಾಕೋ ಹೋಗಿ ಬನ್ನಿ ಹಂಗೆ ಹೋಗಿ ಸರ್ ಇವುದಿಲ್ಲ ಅಲ್ಲಿ ಹೋಗಿ ಒಂದು ದೊಡ್ಡ ಹಾರ ತೊಗೊಂಡು ಮತ್ತು ಮಾರ್ಕೆಟ್ಗೆ ಮತ್ತು ಅಲ್ಲಿ ತೆಂಗಿನಕಾಯಿ ತರಕ್ಕೆ ಹೋಗೋಣ ಅಂತ. ಅವು ದೊಡ್ಡ ಹಾರ ಒಂದು ಸ್ವಲ್ಪ ಫ್ರೆಶ್ ಇದ್ದು ಕೊಡೋಣ. ಅವು ಬೇಡ, ನೀನು ಅವ್ರು ಮಾಲಕರು ಕೊಟ್ಟಾರ ನೋಡು, ಅದೇ ಹಾರ ಬೇಕಾಗಿತ್ತು. ಕ್ಯಾರಿ ಬ್ಯಾಗ್ ಹಾಕಿ ಕೊಟ್ಟು ಬಿಡೋಣ. ಎಷ್ಟು ನಾವು ನಾರಿಂಗ್ 60 ರೂಪಾಯಿನಾ? ನಾನು ಸ್ನ್ಯಾಕ್ಸ್ ಅಲ್ಲಿ ಈಗ ತೆಂಗಿನಕಾಯಿ ಏನಾರು ತರೋಣ ಅಂತ. ನಾವು ಸಹ ಮಾಡಕ್ರ ಒಂದು ತೆಂಗಿನಕಾಯಿ ಬೇಕಾಗಿತ್ತು ರೀ. ಒಂದು ಚಲೋ ಕಾಯಿ ಕೊಟ್ಬಿಡ್ರಿ. ಮತ್ತು 30 ರೂಪಾಯಿ ಇದ್ರೆ ಬೇಡ್ರಿ, ಚಲೋ ನೀರು ಇದ್ದದ್ದು ಕೊಟ್ಬಿಡ್ರಿ. ಮತ್ತೇನು ಬೇಡ. ಇವಕ್ಕೆ ಎಷ್ಟು ಅಂದ್ರಲ್ಲ? ಮತ್ತು 30 ರೂಪಾಯಿ ಕೊಡ್ರಿ. ಒಂದು 30 ಮತ್ತು ನಿನ್ನೆ ಇದನ್ನು ತೊಗೊಂಡಿನ್ರೆ ನೀವು ಬಿಡ್ರಿ. ಮತ್ತು ಒಂದು ಉದನ್ ಕಡೆ ಕೊಡ್ರಿ. ಮತ್ತು ಬೇಡ ಬಿಡ್ರಿ, ನೀನು ತೊಗೊಂಡಿನ್ರಿ ಸರ್. ನಮ್ಮ ಎಷ್ಟು 35 ಐತೆ ರೀ? ಎಲ್ಲರೂ ಬಂದಾರ್ರಿ, ಒಳಗದಾರ್ರಿ. ಆಫೀಸಿನಿಂದ ಮನೆಗೆ ಬಂದೆ. ಜಳಕ ಈಗ ಮಾಡೋಷ್ಟು ತುಂಬ ಲೇಟಾಯಿತು. ಮತ್ತು ಮಹಾವೀರರು ಒಂದು ಮಾತು ಹೇಳಿದ್ದಾರೆ, ಅದು ಏನಂತ ಅನ್ನೋದು ನಿಮ್ಗೆ ಹೇಳ್ತೀನಿ. ವ್ಯಕ್ತಿ ತನ್ನನ್ನು ತಾನು ಅರಿಯದೆ ಹೋದರೂ ಅನ್ಯರನ್ನು ಅರಿಯಲಾರನು. ತನ್ನ ಅರಿವಿನಿಂದಲೇ ತಾನು ಸರಿ ಹೋದರೆ ಲೋಕ ಕಲ್ಯಾಣ. ಇಷ್ಟು ಹೇಳಿ ವಿರಾಮ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ಬೇರೆ ಬೇರೆ ವಿಡಿಯೋ ನಮ್ಮ
ಹಾಕ್ತಾ ಇರ್ತೀನಿ. ಮತ್ತು ನನಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ, ಮತ್ತು ನೀವೇನು ಮಾಡ್ತೀರೋ ನೋಡಿ.